ಆತ್ಮೀಯ ಕಲಿಕಾರ್ಥಿಗಳೇ, ಇಂದಿನ ತರಗತಿಗೆ ತಮಗೆಲ್ಲರ ಸ್ವಾಗತ. ನಾನಿಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯ ವಸ್ತು ದ್ವಿತೀಯ PUC ರಾಜ್ಯಶಾಸ್ತ್ರ. ಇದು ಸಂಚಿಕೆ 3ನೇದು. ಇದು ನೋಡ್ಕೊಂಡು ಬರುವ ಅಧಿಕಾರ ಶ್ರೇಣಿ ಪದ್ಧತಿ ಎಂದರೆ ನಾಗರಿಕ ಸೇವಾ ವರ್ಗದಲ್ಲಿ ವಿವಿಧ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನು ವಿವಿಧ ಶ್ರೇಣಿಗಳಲ್ಲಿ ವಿಂಗಡಿಸಿ ಒಂದು ನಿಯಮದಡಿ ತರುವುದೇ ಅಧಿಕಾರ ಶ್ರೇಣಿ ಪದ್ಧತಿ. ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿ. ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳು ಎಂದರೆ ಮುಖ್ಯಮಂತ್ರಿಗೆ ಸಲಹೆಗಾರನಾಗಿ, ಸಚಿವಾಲಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣಾ ಅಧಿಕಾರಿಯಾಗಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯುತಗೊಳಿಸಲಾಗುತ್ತದೆ? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಬಹುದು. ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ತಿಳಿಸಿ. ಕಾನೂನು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರ, ಕಂದಾಯ ಕಾರ್ಯಗಳು ಮುಂತಾದವು ಜಿಲ್ಲಾಧಿಕಾರಿಯ 2 ಕಾರ್ಯಗಳಾಗಿವೆ. ಆಡಳಿತ ಸೇವೆಯ ಅನಾಮಧೇಯತೆ ಎಂದರೇನು? ನಾಗರಿಕ ಸಿಬ್ಬಂದಿಯು ಯಾವುದೇ ಕೀರ್ತಿ ಅಪಕೀರ್ತಿಗಳನ್ನು ಲೆಕ್ಕಿಸದೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವುದನ್ನೇ ಆಡಳಿತ ಸೇವೆಯ ಅನಾಮಧೇಯತೆ ಎನ್ನುವರು. ಸರ್ಕಾರದ ಯಾವುದಾದರೂ 2 ಇಲಾಖೆಗಳನ್ನು ತಿಳಿಸಿ. 1 ಹಣಕಾಸು ಇಲಾಖೆ, 2 ಶಿಕ್ಷಣ ಇಲಾಖೆ. ಸಚಿವಾಲಯದ 2 ಜವಾಬ್ದಾರಿಯನ್ನು ತಿಳಿಸಿ. ರಾಷ್ಟ್ರದ ಪ್ರಮುಖ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಒದಗಿಸುವುದು, ಪ್ರಮುಖ ಸಾರ್ವಜನಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಂತಾದವು. ಇಲಾಖೆ ಎಂದರೇನು? ಸಚಿವಾಲಯದ ಪ್ರಾಥಮಿಕ ಘಟಕವೇ ಇಲಾಖೆ. ಹಾಗಾದರೆ ಭಾಗ ಎಂದರೇನು? ಸಚಿವಾಲಯದ ಕಾರ್ಯಭಾರವನ್ನು ಆಧರಿಸಿ ಕಾರ್ಯ ಹಂಚಿಕೆ ಮಾಡಿ ವಿಂಗಡಿಸಲಾಗುವ ಘಟಕಗಳನ್ನೇ ನಾವು ಭಾಗ ಎಂದು ಕರೆಯುತ್ತೇವೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು 1974ರಲ್ಲಿ ಬಿ. ಕೃಷ್ಣಪ್ಪನವರು ಸ್ಥಾಪಿಸಿದರು. ದಲಿತರೆಂದರೆ ಯಾರು? ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಗಾದವರನ್ನು ದಲಿತರೆಂದು ಕರೆಯುವರು. ದಲಿತ ಸಮುದಾಯ ಅಸ್ಪೃಶ್ಯರು ಮತ್ತು ಪಂಚಮರನ್ನು ಒಳಗೊಂಡಿದೆ. ದಲಿತ ಕಾಯ್ದೆಯ ವಿಶೇಷತೆ ಏನು? ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಕಾನೂನು ಸಲಹೆ, ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ನೀಡುವಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದು, ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಲು ಪ್ರಯತ್ನಿಸುವುದು. ಅಂಬೇಡ್ಕರರ 3 ವಾಣಿಗಳು ಯಾವುವು? ಶಿಕ್ಷಣ, ಸಂಘಟನೆ, ಹೋರಾಟ. ಇವು ಅಂಬೇಡ್ಕರರ 3 ವಾಣಿಗಳಾಗಿದ್ದವು. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳು ಯಾವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಹಿಂದುಳಿದ ವರ್ಗದವರ ಏಳಿಗೆಗೆ ಹೋರಾಟದ ನಾಯಕರು ಯಾರು? ಶ್ರೀ ನಾರಾಯಣ ಗುರು, ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಂತಾದವರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹೋರಾಡಿದರು. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? 1920ರಲ್ಲಿ ಕಾಂತರಾಜ ಅರಸ್ರವರ ನೇತೃತ್ವದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಾರಂಭವಾಯಿತು. ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಹಿಂದೂ ವಿಡೋಸ್ ಹೋಮ್ 1899ರಲ್ಲಿ ಪೂನಾದಲ್ಲಿ ಸ್ಥಾಪನೆಯಾಯಿತು. ಲಿಂಗ ಅಸಮಾನತೆಯನ್ನು ಅಳಿಸಲು ಜಾರಿಗೆ ಬಂದಿರುವ ಯಾವುದಾದರೂ 2 ಕಾಯ್ದೆಗಳನ್ನು ತಿಳಿಸಿ. ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ 1954, ವಿಶೇಷ ವಿವಾಹ ಕಾಯ್ದೆ 1954, ಮಹಿಳಾ ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ತಿಳಿಸಿ. ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಗೃಹ ಹಿಂಸೆಯ ನಿಷೇಧ ಕಾಯ್ದೆ 2005.
ಇಬ್ಬರು ಭಾರತೀಯ ಕಮ್ಯುನಿಸ್ಟ್ ನಾಯಕರುಗಳನ್ನು ತಿಳಿಸಿ. ಎಸ್ ಎ ಡಾಂಗೆ, EMS ನಂಬೂದಿರಿಪಾಡ್. ಕಾರ್ಮಿಕರೆಂದರೆ ಯಾರು? ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ತಮ್ಮ ದೈಹಿಕ ಶ್ರಮದ ಮೂಲಕ ಕೆಲಸ ಮಾಡುವವರನ್ನೇ ನಾವು ಕಾರ್ಮಿಕರು ಎಂದು ಕರೆಯುತ್ತೇವೆ. ಯಾವುದಾದರೂ ಎರಡು ಕಾರ್ಮಿಕ ಕಾಯ್ದೆಗಳನ್ನು ತಿಳಿಸಿ. ಕಾರ್ಮಿಕ ಪರಿಹಾರ ಕಾಯ್ದೆ 1923, ವೇತನ ಬಟವಾಡೆ ಕಾಯ್ದೆ 1936. ಕರ್ನಾಟಕ ರೈತ ಸಂಘದ ಇಬ್ಬರು ನಾಯಕರನ್ನು ತಿಳಿಸಿ. MD ನಂಜುಂಡಸ್ವಾಮಿ, ND ಸುಂದರೇಶ್. ಖೇಡ್ ಚಳವಳಿಯ ಎರಡು ಪ್ರಮುಖ ಕಾರಣಗಳು ಯಾವುವು? ಬಂಗಾಳ ಸರ್ಕಾರ ನೀಲಿ ಬೆಳೆಯನ್ನು ನಿಷೇಧಿಸಿದ್ದು, ರೈತರ ಭೂಮಿಯನ್ನು ವಶಪಡಿಸಿಕೊಂಡಿದ್ದು ಹಾಗೂ ಹೆಚ್ಚು ಮೊತ್ತದ ತೆರಿಗೆ ಖೇಡ್ ಚಳವಳಿಗೆ ಕಾರಣವಾಯಿತು. ಮಾನವ ಹಕ್ಕುಗಳ ಬಗ್ಗೆ ಅರ್ಥೈಸಿ. ಮಾನವನಿಂದ ಬೇರ್ಪಡಿಸಲಾಗದಂತಹ ಹಕ್ಕುಗಳನ್ನು ಮಾನವ ಹಕ್ಕುಗಳು ಎನ್ನುವರು. ಧರ್ಮ, ಜಾತಿ, ಲಿಂಗ, ಬಣ್ಣ, ಜನ್ಮಸ್ಥಳ, ಸ್ಥಾನಮಾನ ಮುಂತಾದವುಗಳ ಅಂತರವಿಲ್ಲದೆ ಎಲ್ಲರೂ ಈ ಹಕ್ಕುಗಳನ್ನು ಅನುಭವಿಸುತ್ತಾರೆ. ಮರ್ಯಾದೆ ಹತ್ಯೆ ಎಂದರೇನು? ಆಧುನಿಕತೆಯ ಪರಿಣಾಮವಾಗಿ ಯುವಜನತೆ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ವಿವಾಹಗಳನ್ನು ಮಾಡಿಕೊಳ್ಳುತ್ತಾರೆ. ಇದನ್ನು ತಪ್ಪಿಸಲು ಮತ್ತು ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳಲು ಹಿರಿಯರು ನಡೆಸಲಾಗುತ್ತಿರುವ ಹತ್ಯೆಗಳನ್ನೇ ಮರ್ಯಾದೆ ಹತ್ಯೆಗಳು ಎಂದು ಕರೆಯಲಾಗಿದೆ. ಪರಿಸರ ಚಳವಳಿಗೆ ಸಂಬಂಧಿಸಿದ ಎರಡು ಕಾಯ್ದೆಗಳನ್ನು ತಿಳಿಸಿ. ವನ್ಯ ಮಾಲಿನ್ಯ ಸಂರಕ್ಷಣಾ ಕಾಯ್ದೆ 1972, ಜಲಮಾಲಿನ್ಯ ತಡೆ ಕಾಯ್ದೆ 1974. ಪರಿಸರ ಎಂದರೇನು?